ದಿವ್ಯಾ ಸುರೇಶ್ರಿಂದ ಹಿಟ್ ಅಂಡ್ ರನ್ ಕೇಸ್. ಅಡ್ಡ ರಸ್ತೆಯಿಂದ ಬಂದು ವೇಗವಾಗಿ ಗುದ್ದಿದ್ರು ದಿವ್ಯಾ ಸುರೇಶ್ ಅಂತ. ಸ್ಥಳದಲ್ಲೇ ನನ್ನ ಕಾಲಿನ ಚಿಪ್ಪು ಒಡೆದೋಯ್ತು ಅಂತ ಅಪಘಾತದಲ್ಲಿ ಗಾಯಗೊಂಡಂತಹ ಅನಿತಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವ ರೀತಿ ಘಟನೆ ಆಯ್ತು ಅನ್ನೋದ್ರ ಬಗ್ಗೆ ಅನಿತಾ ಹೇಳ್ಕೊಂಡಿದ್ದಾರೆ. ನೋವಿನಿಂದ ಕೂಗ್ಕೊಳ್ತಾ ಇದ್ರು ಕೂಡ ಕಾರನ್ನ ನಿಲ್ಲಿಸಲಿಲ್ಲ. ನನ್ನ ತಮ್ಮ ಕಾರಿನ ಹಿಂದೆ ಓಡಿದ್ರೂ ನೋಡ್ಲಿಲ್ಲ. ನಾನು ಟೈಲರಿಂಗ್ ಮಾಡ್ತೀನಿ, ಗಂಡ ಆಟೋ ಓಡಿಸ್ತಾರೆ. ತೀರಾ ಬಡತನದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ಈಗ 1 ವರ್ಷ ಕಾಲನ್ನ ನೆಲಕ್ಕೆ ಇಡುವಂತಿಲ್ಲ. ಆಸ್ಪತ್ರೆಗೆ ಸಾಲ ಮಾಡಿ ಹಣ ಕಟ್ಟಿದ್ದೀವಿ. ಜೀವನ ಹೇಗ್ ಮಾಡೋದು ಅಂತ ಯೋಚನೆ ಆಗ್ತಾ ಇದೆ ಅಂತ ಅನಿತಾ ಹೇಳ್ಕೊಂಡಿದ್ದಾರೆ. ಅಪಘಾತದಲ್ಲಿ ಗಾಯಗೊಂಡಂತಹ ಅನಿತಾ ಅವರ ಹೇಳಿಕೆ ಇದು. ನೋಡಿ, ಮಂಡಿ ಚಿಪ್ಪೇನಿದೆ ಅದು ತೊಂದರೆ ಆಗಿದೆ. ಗುದ್ದದಂತಹ ರಭಸಕ್ಕೆ ಅನಿತಾ ಅವರು ಅಲ್ಲಿ ಗಾಯಗೊಳ್ತಾರೆ. ಆದರೂ ಕೂಡ ಕಾರನ್ನ ನಿಲ್ಲಿಸೋದಿಲ್ಲ ದಿವ್ಯಾ ಸುರೇಶ್. ಗುದ್ದಿ ಹಾಗೆ ಹೋಗಿದ್ದಾರೆ. ಅವರ ವಿರುದ್ಧವಾಗಿ ಕ್ರಮ ಆಗಬೇಕು ಅಂತ ಹೇಳಿ ಅನಿತಾ ಹೇಳಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ವಿಕಾಸ್ ಗಾಯಗೊಂಡಂತಹ ಅನಿತಾ ಅವರೊಟ್ಟಿಗೆ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ಬನ್ನಿ ನೋಡೋಣ. ಮಾಜಿ ಬಿಗ್ ಬಾಸ್ ಸ್ಪರ್ಧಿ ದಿವ್ಯಾ ಸುರೇಶ್ ಹಿಟ್ ಅಂಡ್ ರನ್ ಪ್ರಕರಣ. ಗಾಯಾಳುವಿನ ಮಂಡಿ ಚಿಪ್ಪು ಒಡೆದ್ರು ಕೂಡ ಹಿಂತಿರುಗಿ ನೋಡದೇನೆ ಅಲ್ಲಿಂದ ಪರಾರಿಯಾಗಿದ್ದಂತ ದಿವ್ಯಾ ಸುರೇಶ್ ಮೇಲೆ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಅದರ ನಡುವೆ ಗಾಯಾಳು ಅನಿತಾ ಅವರ ಕಾಲು ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದು ಮನೆಗೆ ಬಂದಿದ್ದಾರೆ. ಅವ್ರನ್ನ ಮಾತನಾಡಿಸೋಣ. ಮೇಡಮ್, ಹೇಗಿದೆ ಇವಾಗ ಕಾಲು? ಸರ್, ತುಂಬಾ ಪೇನ್ ಇದೆ ಸರ್. ಇನ್ನು ಅವರು ಕಾಲು ಕೆಳಗಡೆ ಬೀಳೋಂಗೆ ಇಲ್ಲ. ನಾವು ಹೇಳೋವರೆಗೂ ಕಾಲನ್ನ ಕೆಳಗಡೆ ಬಿಡೋಂಗಿಲ್ಲ ಅಂತ ಹೇಳಿದ್ದಾರೆ. ತುಂಬಾ ನೋವಾಗಿದೆ ಸರ್. ಅದು ಅವರು ಕಾರು ಹೊಡೆದಿದ ತಕ್ಷಣನೇ ಓಪನ್ ಆಗ್ಬಿಟ್ಟಿದೆ ಮಂಡಿ ಚಿಪ್ಪು. ಬಟ್ ಅಲ್ಲಂದ್ರೆ ಅವತ್ತು ಆಕ್ಸಿಡೆಂಟ್ ಆದಾಗ ದಿವ್ಯಾ ಸುರೇಶ್ ಅವರು ಒಬ್ಬರೇ ಇದ್ರ ಕಾರಲ್ಲಿ? ನೀವು ನೋಡಿದ್ರ ಅಥವಾ ರಿಕ್ವೆಸ್ಟ್ ಮಾಡಿದ್ರ ನಿಲ್ಸೋದಕ್ಕೆ ಏನಾದ್ರು ಹೇಳಿದ್ರ ಅವ್ರಿಗೆ? ಇಲ್ಲ ಸರ್, ನಾವ್ ಈ ಕಡೆಯಿಂದ ಹೋಗ್ತಾ ಇದ್ವಿ, ನಾಯಿಗಳು ಓಡಿಸ್ಕೊಂಡು ಬಂದ್ವಿ. ಸ್ವಲ್ಪ ರೈಟ್ ಕೇಳಿದ್ವಿ ಅಷ್ಟೇ. ಅವರು ಟರ್ನಿಂಗ್ ಅಲ್ಲಿ ಬಂದು ಹೊಡೆದಿದ್ದು. ಅದು ಕಾರ್ ಬಂದ್ ಮಂಡಿಗೆ ಹೊಡೆದಿದ್ದು. ಹೊಡೆದ್ಮೇಲೆ ಅದು ಲೇಡಿ ಅಂತ ಗೊತ್ತು, ಬ್ಲ್ಯಾಕ್ ಕಾರ್ ಅಂತ ಗೊತ್ತು. ಬಟ್ ಬಿದ್ಮೇಲೆ ಕೂಕೋತಾ ಇದ್ವಿ, ಕಿರ್ಚಾಡ್ತಾ ಇದೀವಿ. ಗಾಯ ಆಗಿತ್ತಲ್ವಾ, ತುಂಬಾ ಕಿರ್ಚಾಡ್ತಾ ಇದೀವಿ. ಅವ್ರು ನಿಲ್ಸಿಲ್ಲ ಸರ್, ನಿಲ್ಸಿಲ್ಲ. ಅವರು ಹೋಗ್ಬಿಟ್ರು ಹಂಗೇನೆ, ನಿಲ್ಸೇ ಇಲ್ಲ ಅವರು. ಅವ್ರು ಯಾರು ಅಂತಾನೋ ನಮಗೆ ಗೊತ್ತಿರ್ಲಿಲ್ಲ. ನಾವು ಕೇಸ್ ಹಾಕಿ ಅದು ಪೊಲೀಸ್ ಅವ್ರಿಗೆ ಹೇಳಿದ್ಮೇಲೆ ಪೊಲೀಸ್ ಅವರೇನೆ ನಮ್ಗೆ ಹೇಳಿದ್ದು, ಇಂಥವ್ರೇನೆ ಗುದ್ಸಿದ್ದು, ಹಿಂಗಾಗಿದ್ದು ಅಂತ ಅವರೇನೆ ನಮ್ಗೆ ಮಾಹಿತಿ ತಿಳಿಸಿದ್ದು. ಅಲ್ಲಿವರೆಗೂ ನಮ್ಗೆ ಇವ್ರು ಅಂತ ನಮಗ್ ಗೊತ್ತಿಲ್ಲ. ಯಾರೇ ಆದ್ರೂ ಮಾನವೀಯತೆ ಬೇಕಲ್ವಾ? ಬಂದು ಅವ್ರಿಗೆ ಗುದ್ಸಿದ್ಮೇಲೆ ಹಿಂಗೆ, ನಾನಲ್ದೆ ಬೇರೆ ಯಾರೇ ಇದ್ರು ಅಲ್ಲಿ ಸಾವೇ ಆಗಿದ್ರು ಇವ್ರು ಹಿಂಗೆ ಮಾಡ್ತಿದ್ರ? ಹಿಂಗ್ ಮಾಡಿ ಹೋದ್ರು ಅವರು. ಹೋದ್ಮೇಲೆ ಈಗ ಬಂದು ಏನು ಎತ್ತ ಏನು ಕೇಳಿಲ್ಲ. ಪೊಲೀಸ್ ಅವರೇನೆ ಎಲ್ಲಾನು ಅವರೇ ಹುಡುಕಿ ನಂಬರು, ಮತ್ತೆ ನಮ್ಗೆ ನಂಬರು ಕೂಡ ಗೊತ್ತಿರ್ಲಿಲ್ಲ. ಬಟ್ ಪೊಲೀಸ್ ಅವರೇನೆ ತಿಳಿಸ್ಕೊಟ್ಟಿದೆ ಎಲ್ಲಾನು. ಅವತ್ತು ನೀವು ಯಾರ ಜೊತೆ ಹೋಗ್ತಾ ಇದ್ರಿ? ಯಾಕೆ ಹೋಗ್ತಾ ಇದ್ರಿ? ಯಾರಿಗೆ ಏನ್ ಸಮಸ್ಯೆ ಆಗಿತ್ತು ಅವತ್ತು? ಅವತ್ತು ನಾವು ನಮ್ಮ ಅತ್ತೆ ಮನೇಲಿದ್ವಿ. ನಮ್ಮ ಅತ್ತೆ ಮಗ, ನಾನು ಮತ್ತೆ ನನ್ನ ತಂಗಿಗೆ ತುಂಬಾ ಹೊಟ್ಟೆ ನೋವಿತ್ತು ಅವತ್ತು. ಪೇಯ್ನ್ ಇತ್ತು ತುಂಬಾ. ಮತ್ತೆ ಬೆಳಗ್ಗೆನೆ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಿತ್ತು ನಾವು. ಹಂಗಾಗಿ ಇವಳು ಪೇಯ್ನ್ ಇತ್ತಲ್ವಾ, ತಡಿ ಹಾಸ್ಪಿಟ್ಲಿಗೆ ತೋರ್ಸ್ಕೊ ಬಂದ್ಬಿಡೋಣ, ಇವಾಗ್ಲೇ ಎಷ್ಟು ಅಳ್ತಾ ಇದ್ದಾಳೆ ಇವಳು ಅಂತ ಅವಳನ್ನ ಮಧ್ಯ ಕೂರಿಸ್ಕೊಂಡು ನಾವು ಗಿರಿನಗರ ಕಡೆ ಯಾವ್ದಾದ್ರು ಕ್ಲಿನಿಕ್ ಇದೆಯೇನೋ, ಓಪನ್ ಇದೆಯಾ ಅಂತ ಆ ಕಡೆ ಹೋಗ್ತಾ ಇದ್ವಿ ಸರ್. ಅವಾಗ ಈ ಕಡೆಯಿಂದ ನಾವು ಹೋದ್ವಿ. ಅಲ್ಲಿ ಮಧ್ಯರಾತ್ರಿ ಅಲ್ವಾ, ಅದು ನಾಯಿಗಳು ಓಡಿಸ್ಕೊಂಡು ಬಂದು ನಾವು ಸ್ವಲ್ಪ ರೈಟಿಗೆ ತೆಗೆದ್ವಿ. ಇವರು ಹೈ ಬೀಮ್ ಹಾಕೊಂಡು ಫಾಸ್ಟ್ ಆಗಿ ಬಂದ್ರು. ಟರ್ನಿಂಗ್ ಅಲ್ಲಿ ಹಾರನ್ ಕೂಡ ಮಾಡಿಲ್ಲ. ನಮ್ಗೆ ಅಲ್ಲಿ ಕಾರ್ ಬರ್ತಾ ಇದೆ ಅನ್ನೋದು ನಮಗ್ ಗೊತ್ತಿಲ್ಲ. ಬಂದು ಟರ್ನಿಂಗ್ ಅಲ್ಲಿ ಫುಲ್ ಫಾಸ್ಟ್ ಆಗಿ ಬಂದು ಮಂಡಿಗೆ ಹೊಡೆದಿದ್ದು ಸರ್. ಮಂಡಿ ಚಿಪ್ಪು ಫುಲ್ ಅಲ್ಲೇ ಓಪನ್ ಆಗಿದೆ. ನಾವು ಕೆಳಗಡೆ ಬಿದ್ದಿದೀವಿ, ಕಿರ್ಚಾಡ್ತಾ ಇದೀವಿ. ಅವ್ರು ನಿಲ್ಸಿಲ್ಲ. ಅದೇ ಸ್ಪೀಡ್ ಅಲ್ಲಿ ಹಂಗೆ ಹೋದ್ರು ಸರ್. ಆಗಿದೆ. ಜೀವನ ನಡೆಸೋದಕ್ಕೂ ಕೂಡ ಕಷ್ಟ ಆಗುತ್ತೆ ನಮ್ಗೆ ಅನ್ನುವಂತ ಮಾತನ್ನ ಅನಿತಾ ಅವ್ರು ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವಿಕಾಸ್, TV9 ಬೆಂಗಳೂರು.